ಸರ್ ಅವ್ರ ಅಜ್ಜಿ ಮೇಡಮ್ ಅವರು ಕೇರಳ ಅವ್ರ ಬ್ರದರ್ ಇಲ್ಲ ಸರ್ ಆನಂದ ಸರ್ ಬರ್ರಿ ಬರ್ರಿ. ಯಾರು ಊಹೆ ಮಾಡಿರಲಿಲ್ಲ. ಆಯಿತು ಮಾಡಿ, ನಾನು ಎನ್ಕ್ವೈರಿಗೆ ಹಾಕಿದ್ದೀನಿ. ನೋಡೋಣ, ವರದಿ ಬರಲಿ, ರಿಪೋರ್ಟ್ ಬರಲಿ, ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ನಾನು ತಗೊಳ್ತೀನಿ. ಯಾರಿಗೂ ಆ ಥರ ಸ್ಥಿತಿ ಬರಬಾರ್ದು ಸರ್. ಫೇಸ್ ಮಾಡೋದು ತುಂಬಾ ಕಷ್ಟ ಇದೆ ನಮಗೆಲ್ಲ. ಬೇರೆ ಹೆಣ್ಮಕ್ಳಾದ್ರೂ ಕಷ್ಟನೇ, ಅವ್ರ ಮನೇಲೂ ಮಕ್ಳನ್ನ ಕಷ್ಟಪಟ್ಟು ಸಾಕಿರ್ತಾರೆ. ನಮ್ಮ ಕೈನಿಂದ ಏನು ಆಗಬೇಕು ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ. ಕಾರ್ತಿ ಬಾ ಬಿಡಿ 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 ಮಾಡ್ಕೊಡ್ತಾರೆ. ಬಾ ಕಾರ್ತಿ ಬಿಡವಾ, ನೀನೇನು ಮಾಡಿಲ್ಲ ಇಲ್ಲ ಹೆಣ್ಣು ಎಂಕಣ ಬರಂ ರೂಪಾಯಿ ಇದರಲ್ಲಿ ಬರ್ತದೆ. 30 ಲಕ್ಷ ಎಲೆಕ್ಷನ್ ಕಮಿಷನ್ ಬರ್ತದೆ. ಕಾರ್ತಿಕ್ ಏನೋ ಇದಾಗಿದೆ, ಅವ್ನಿಗೆ ಕೆಲಸ ಗ್ರಾಜುಯೇಟ್ ಆದರೆ ಕೆಲಸ ಕೊಡಿಸ್ತಾರೆ. ನಾಳೆನೇ ಇದು ಮಾಡೋಕ್ಕೆ ಹೇಳಿದ್ದಾರೆ, ಒಂದು ರೆಸ್ಯೂಮ್ ಎಲ್ಲ ಇದು ಮಾಡಿ. ಮೇಲೆ ಏಜು ಮತ್ತು ಇದ್ರ ಮೇಲೆ ಗ್ರಾವಿಟಿ ಒಳ್ಳೆ ಅಡ್ವೊಕೇಟ್ ಇಟ್ಕೊಂಡ್ರೆ ಈಗ ಆತನ ಭವಿಷ್ಯ ರೂಪಿಸ್ತದೆ. ADC ನಾಳೆನೇ ಇದು ಮಾಡೋಕ್ಕೆ ಹೇಳಿದ್ದಾರೆ, ಪುಟಪ್ ಮಾಡಕ್ಕೆ ಫೈಲ್ ಪುಟಪ್ ಮಾಡೋಕ್ಕೆ ಹೇಳಿದ್ದಾರೆ. ನಿಮ್ಮ ಜೊತೆ ಸಾಹೇಬ್ ಇದ್ದಾರೆ, ಇರ್ತಾರೆ ಅಷ್ಟೇ. ಹೋಯ್ತು ಮತ್ತೆ ಬರಲ್ಲ. ದುರದೃಷ್ಟ. ಇಂಥ ಮೆರಿಟ್ ಸ್ಟೂಡೆಂಟ್ ಆ ಥರ VA ಆಗ್ತಾ ಇದೀವಲ್ಲ, ಹಿಂಗೆ ಬುದ್ಧಿ ಬೇಡ ಅಂತ. ಇವ್ರ ತಂದೆ ನಾಗರಾಜ್ ಅವರಿದ್ರು, ನಿಮ್ಗೆ ಗೊತ್ತಿರ್ಬೇಕು. ಅವರು ಬೈದರು, ಓದ ಹೊಡೆದಂತ ಒಂದು ಯಾಕೆ ಹಿಂಗೆ ಹಾಕ್ಬೇಕು ಅಂತ. ಅಲ್ಲಪ್ಪ, BA ಮಾಡ್ಕೊಂಡು BA ಗೌರ್ಮೆಂಟ್ ಕೆಲಸ ಅಂತ ಒಂದು ಇದು ಏನು ಗೌರ್ಮೆಂಟ್ ಈಗ ಹಂಗೆ ಈ ಕಾಲದಲ್ಲಿ ಅವಳಿಗೆ ಕೆಲಸನೇ ಗೊತ್ತಾಗೋಯ್ತು ಸರ್. ಕೆಲಸನೇ ಗೊತ್ತಾಗೋಯ್ತು. ಸ್ವಲ್ಪ ಭಯ ಸರ್. ಇಲ್ಲಿಂದ ಓಡಾಡ್ಕೊಂಡು ಮಾಡ್ಕೊಂಡು ಸರ್ ಇಲ್ಲಿಂದ ಓಡಾಡ್ತಿರ್ಲಿಲ್ಲ, ಅಲ್ಲೇ ಓಡಾಡ್ತಿದ್ದು. ಶನಿವಾರ ಭಾನುವಾರ ಬರೋರು. ಶನಿವಾರ ಚಿಕ್ಕಪ್ಪರ್ಗಂತ ಗ್ರೂಪ್ ಪ್ರವೇಶ ಅದಕ್ಕೆ ಬಂದಿದ್ದು.